ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ಓಕೆ, ನೀವು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ವಾಚ್ ಮಾಡ್ಬೋದು. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ಒಟ್ಟಾಗಿ ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು ನಿನ್ನ ಪ್ರೀತಿಯು ಶಾಶ್ವತವಾದದ್ದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್, ಯುವರ್ ಪ್ರೆಸೆನ್ಸ್ ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಓ ರಾಬಾ ಬಾಬಾ ಶಕರು ಕಬಲ ಕದಲ ಪ್ರಭಾಬಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಶಕ್ತನೇ ಕರ್ತನೇ ಪರಿಶುದ್ಧನೇ ಪರಮೋನ್ನತನೇ. ಶಕ್ತನೇ ಕರ್ತನೇ ಪರಿಶುದ್ಧನೇ ಪರಮೋನ್ನತನೇ. ನನ್ನ ಮನವಿ ನನ್ನ ತಂದೆಯನು ಎಂದೆಂದೂ ನೀ ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವ ಕೀರ್ತಿಸಿರಿ. ನನ್ನ ಮನವಿ ನನ್ನ ತಂದೆಯನು ಎಂದೆಂದೂ ನೀ ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವ ಕೀರ್ತಿಸಿರಿ. ಆರಾಧನೆ ಶಕ್ತ ಶ್ರೇಷ್ಠವರಗಳಿಂದ ನನ್ನ ಆಸೆಯ ಪೂರೈಸಿದ. ಹತ್ತಿಗೆ ಬರುವಂತೆ ನನ್ನ ಯೌವನ ಬರಮಾಡಿದ. ಶ್ರೇಷ್ಠವರಗಳಿಂದ ನನ್ನ ಆಸೆಯ ಪೂರೈಸಿದ. ಹದ್ದಿಗೆ ಬರುವಂತೆ ನನ್ನ ಯೌವನ ಬರಮಾಡಿದ. ಆರಾಧನೆ ಶಕ್ತ ನನ್ನ
ನಾಶದಿಂದ ತಪ್ಪಿಸಿದನು. ಪ್ರೀತಿ ಕೃಪೆಗಳಿಂದ ನನ್ನನ್ನು ಆತ ಶೃಂಗರಿಸಿದ. ನನ್ನ ಆತ್ಮವನು ನಾಶದಿಂದ ತಪ್ಪಿಸಿದನು. ಪ್ರೀತಿ ಕೃಪೆಗಳಿಂದ ನನ್ನನ್ನು ಆತ ಶೃಂಗರಿಸಿದ. ಆರಾಧನೆ ಶಕ್ತಾರಾಧನೆ ಆರಾಧನೆ ಪಿತಾ ಆರಾಧನೆ. ನನ್ನ ಪಾತ್ರೆಯು ತುಂಬಿ ಹಿಂದೆಂದು ಹೊರಸೂಸುವುದು. ಶುಭವು ಕೃಪೆಯು ನನ್ನನ್ನು ಎಂದು ಹಿಂಬಾಲಿಸುವುದು. ನನ್ನ ಪಾತ್ರೆಯು ತುಂಬಿ ಹಿಂದೆಂದು ಹೊರಸೂಸುವುದು. ಶುಭವು ಕೃಪೆಯು ನನ್ನನ್ನು ಎಂದು ಹಿಂಬಾಲಿಸುವುದು. ಆರಾಧನೆ ಶಕ್ತಾರಾಧನೆ ಆರಾಧನೆ ಕರ್ತಾರಾಧನೆ ಆರಾಧನೆ ಪಿತಾ ಆರಾಧನೆ ಆರಾಧನೆ ಶಕ್ತಾರಾಧನೆ ಆರಾಧನೆ ಕರ್ತಾರಾಧನೆ ಆರಾಧನೆ ಪಿತಾ ಆರಾಧನೆ ಆರಾಧನೆ ಶಕ್ತಾರಾಧನೆ ಆರಾಧನೆ ಕರ್ತಾರಾಧನೆ. ಥ್ಯಾಂಕ್ ಯು ಜೊತೆಗಾರನೆ ನನ್ನ ಜೊತೆಗಾರನೆ ಸಂತೈಸುವ ಕರ್ತನೆ. ಜೊತೆಗಾರನೆ ನನ್ನ ಜೊತೆಗಾರನೆ ಸಂತೈಸುವ ಕರ್ತನೆ. ಹಾಲೆಲೂಯ ಆರಾಧನೆ ಹಾಲೆಲೂಯ ಆರಾಧನೆ ಯೇಸುವೇ. ಹಾಲೆಲೂಯ ಆರಾಧನೆ ಹಾಲೆಲೂಯ ಆರಾಧನೆ ಯೇಸುವೇ. ಬಲಪಡಿಸಿದೆ ನನ್ನ ನಡೆಸಿರುವೆ ನಿನ್ನಲ್ಲಿ ಜಯ ಹೊಂದಿದೆ. ಬಲಪಡಿಸಿದೆ ನನ್ನ ನಡೆಸಿರುವೆ ನಿನ್ನಲ್ಲಿ ಜಯ ಹೊಂದಿದೆ.
ಹಾಲೆಲೂಯಾ ಆರಾಧನೆ, ಹಾಲೆಲೂಯಾ ಆರಾಧನೆ ಯೇಸುವೇ, ಹಾಲೆಲೂಯಾ ಆರಾಧನೆ, ಹಾಲೆಲೂಯಾ ಆರಾಧನೆ ಯೇಸುವೇ. ಭಯಪಡೇನು ನನ್ನ ಜೊತೆ ಇರಲು ನೀ, ನನ್ನ ಕೈಯಿರಲು ನಿನ್ನ ಕೈಯಲ್ಲಿ. ಭಯಪಡೇನು ನನ್ನ ಜೊತೆ ಇರಲು ನೀ, ನನ್ನ ಕೈಯಿರಲು ನಿನ್ನ ಕೈಯಲ್ಲಿ. ಹಾಲೆಲೂಯಾ ಆರಾಧನೆ, ಹಾಲೆಲೂಯಾ ಆರಾಧನೆ ಯೇಸುವೇ, ಹಾಲೆಲೂಯಾ. ಎಸ್ ಮಾಸ್ಟರ್. ಆರಾಧನೆ ಯೇಸುವೇ. Thank you Lord. Rukoma ronde, Reba shabalam ronde, Rukoma ronde, Lembro shalam ronde, Rukoma ronde. Glorify your name, O Lord. We magnify your name, O Lord. Worship you, Father. Thank you, Lord, your presence. Thank you, Lord, your grace. We can praise you. We honor you, Lord. Rushaka bahamrundla urukuma amru. Rikaba shakalamru undla urukuma amridli ikranda rukuma amrud. Rima shablondla hemrondla karaba shakalandla kurukuma. Rin shalamrundla urukuma amrundla ikranda kurukuma amrid. Lembrosha lembrondola orasha kama karabadere hembronde, rokoma amblende lembronde. Worship you, Father. Glorify your name, O Lord. Hallelujah. Hallelujah, 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 hallelujah. Yes, Lord. Hallelujah, hallelujah, hallelujah. Hallelujah. Yes, Lord. Hallelujah. 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 Thank you, Lord. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ, ನಿನ್ನಿಂದ ನಾವು ನಡೆಸಲ್ಪಡುತ್ತೇವೆ. ಪ್ರತಿಯೊಂದು ಹೃದಯಗಳು ಸಂತೈಸಲ್ಪಡಲಿ, ಆಧರಿಸಲ್ಪಡಲಿ. ಯೇಸು ನಾಮದಲ್ಲಿ ತಂದೆ. Amen, 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 amen. Praise God. ಓಕೆ ಪ್ರಿಯರೇ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. 2 Timothy 1 chapter 6 and 7 verse. 2 Timothy 1 chapter 6 and 7. ಇಲ್ಲಿ ಅಪೊಸ್ತಲ ಪೌಲನು ತಿಮೋತಿಗೆ 2ನೇ ಪತ್ರಿಕೆ ಆತನು ಬರೆಯುತ್ತಾನೆ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. Therefore I remind you to stir up the gift of God which is in you through the laying on
of my hands. Praise God. ಓಕೆ, ಇಲ್ಲಿ ಅಪೋಸ್ತಲ ಪೌಲ್ ತಿಮೋತಿಯನ್ನು ಸಭಾಪಾಲಕನಾಗಿ ಆತನು ಆರ್ಡೈನ್ ಮಾಡುತ್ತಾನೆ. ಆತನ ಮೇಲೆ ಹಸ್ತವನ್ನು ಇಡುತ್ತಾನೆ. ಹಸ್ತವನ್ನು ಇಟ್ಟಾಗ ದೇವರ ಕೃಪಾ ವರವು ವರ್ಗಾವಣೆ ಆಗುತ್ತದೆ. ಓಕೆ, ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಆಜ್ಞಾಪಿಸ್ತೇನೆ. ಓಕೆ, ಸ್ಟರ್ ಆಫ್ ದ ಗಿಫ್ಟ್ ಆಫ್ ಗಾಡ್. ಪ್ರೇರೆ, ಯಾವಾಗ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ದೀರಿ, ನೀವು ಕೃಪೆಯಿಂದಲೇ ದೇವರ ಮಕ್ಕಳಾಗಿದ್ದೀರಿ. ಪವಿತ್ರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ದ ಸ್ಪಿರಿಟ್ ಆಫ್ ಗಾಡ್ ಲಿವ್ಸ್ ಇನ್ ಯು. ಪವಿತ್ರ ಆತ್ಮನು ನಿಮ್ಮ ಒಳಗೆ ಆತನು ವಾಸ ಮಾಡುತ್ತಾನೆ. 24/7 ಆತನು ನಿಮ್ಮ ಒಳಗೆ ಇದ್ದಾನೆ. ಯಾರೆಲ್ಲ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ನಿಮ್ಮ ಒಳಗೆ ಪವಿತ್ರ ಆತ್ಮನ ವರ ಇದೆ. ಓಕೆ, ದೇವರ ಕೃಪಾ ವರ ನಿಮ್ಮ ಒಳಗೆ ಇದೆ. ಓಕೆ, ಇದರಲ್ಲಿ ನಾವು 2 ಸಂಗತಿಗಳು ನೋಡ್ತೇವೆ. ಕೃಪೆ, ದೇವರ ಕೃಪೆ ಅಂತ ಹೇಳಿದರೆ ಅನ್ಮೆರಿಟೆಡ್ ಫೇವರ್. ಅನ್ಮೆರಿಟೆಡ್ ಫೇವರ್, ದೇವರ ಕೃಪೆ. ದೇರ್ ಇಸ್ ಎ ಸಾರ್ವತ್ರಿಕವಾದ ಒಂದು ಕೃಪೆ, ಮತ್ತೊಂದು ವೈಯಕ್ತಿಕವಾದ ಒಂದು ಕೃಪೆ. ಓಕೆ, ನಾವು ನೋಡ್ತೇವೆ ಸಾರ್ವತ್ರಿಕವಾದ ಕೃಪೆ, ದ ಜನರಲ್ ಗ್ರೇಸ್ ಅಂತ ಹೇಳ್ತಾರೆ. ಇದು ನಮಗೆ ಹೇಗೆ ದೊರಕಿದೆ ಅಂತ ಹೇಳಿದರೆ, ಅದು ಎಲ್ಲ ಮನುಷ್ಯರಿಗೆ ಆ ಕೃಪೆ, ರಕ್ಷಣೆ ಉಂಟು ಮಾಡುವ ಕೃಪೆ ಸಿದ್ಧವಾಗಿದೆ. ಓಕೆ, ನಾವು ಕೃಪೆಯಿಂದಲೇ ನಂಬಿಕೆಯ ಮೂಲಕ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ಓಕೆ, ಪವಿತ್ರಾತ್ಮನು ನಮ್ಮ ಒಳಗೆ 24/7 ಆತನು ವಾಸ ಮಾಡುತ್ತಾನೆ. ಇನ್ನೊಂದು ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿಗೆ ದೇವರು ಕರೆಯಲ್ಪಟ್ಟಾಗ, ಆತನನ್ನು ಆರ್ಡೈನ್ ಮಾಡಿದಾಗ, ಹಸ್ತ ಇಟ್ಟಾಗ, ಆ ಕರೆಗೆ ದೇವರು ಒಂದು ವೈಯಕ್ತಿಕವಾದ ಸ್ಪೆಸಿಫಿಕ್ ಗ್ರೇಸ್ ಅಂತ ಹೇಳ್ತಾರೆ, ಆ ಕೃಪೆಯನ್ನು ವರ್ಗಾವಣೆ ಮಾಡುತ್ತಾನೆ. ಓಕೆ, ಇಲ್ಲಿ ಆಂಪ್ಲಿಫೈಡ್ ವರ್ಷನ್ನಲ್ಲಿ ಹೇಳ್ತದೆ, that is why I would remind you to stir up, rekindle the embrace of the fan the flame of, and keep burning the gracious gift of God. The inner fire that is in you means of laying on of my hands with those of the elders at your ordination. ಓಕೆ, ಇಲ್ಲಿ ನಾವು ನೋಡ್ತೇವೆ, ಆತನನ್ನು ಆರ್ಡೈನ್ ಮಾಡಿದಾಗ ದ ಸ್ಪೆಸಿಫಿಕ್ ಗ್ರೇಸ್, ಆತನ ಒಳಗೆ ಆ ಕೃಪಾವರ ವರ್ಗಾವಣೆ ಆಗಿದೆ. ಬಟ್ ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ, ಅದನ್ನು ಪ್ರಜ್ವಲಿಸುವಂತೆ ಮಾಡು. ಸ್ಟರ್ ದ್ಯಾಟ್ ಗಿಫ್ಟ್. ಓಕೆ, ಅದನ್ನು ದೇವರು ಬಂದು ಮಾಡೋದಿಲ್ಲ, ಅದನ್ನು ನೀವೇ ಮಾಡಬೇಕು. ಇಲ್ಲಂತೆ ನೀನು ಅದನ್ನು ಮಾಡು, ದೇವರು ಮಾಡ್ತಾನಂತ ಹೇಳಲಿಲ್ಲ, ನೀನು ಅದನ್ನು ಮಾಡಬೇಕು. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ನಿನ್ನಲ್ಲಿರುವ ವರವನ್ನು ನೀನು ಸ್ಟೋರ್ ಅಪ್ ಮಾಡಬೇಕು. ಹೇಗೆ? ಥ್ರೂ ಫೇತ್, ನಂಬಿಕೆಯ ಮೂಲಕ. ಓಕೆ, ನಂಬಿಕೆಯ ಮೂಲಕ. ಸಮ್ಟೈಮ್ಸ್ ನೀನು ದೇವ ಸೇವಕನಾಗಿರ್ಬೋದು, ಅಥವಾ ಯಾವುದೊಂದು ಸೇವೆಗೆ ನಿನ್ನ ಆರ್ಡೈನ್ ಮಾಡಿರ್ಬೋದು. ಆ ಕೆಲಸಗೋಸ್ಕರ ದೇವರು ನಿನಗೆ ವೈಯಕ್ತಿಕವಾದ ಕೃಪೆಯನ್ನು ಕೊಡುತ್ತಾನೆ. ಆ ಕೃಪೆ ನಿನಗೆ ಹೆಲ್ಪ್ ಮಾಡುತ್ತದೆ ಆ ಕೆಲಸವನ್ನು ಮಾಡಲಿಕ್ಕೆ. ಪ್ರೇಸ್ ಗಾಡ್. ಆ ಕೆಲಸವನ್ನು ಮಾಡಲಿಕ್ಕೆ ಆ ಕೃಪೆ ನಿನಗೆ ಹೆಲ್ಪ್ ಮಾಡುತ್ತದೆ. ಯು ವಿಲ್ ಬಿ ಇನ್ ಎಕ್ಸಲೆಂಟ್. ನಿನ್ನನ್ನು ಅದು ಶಾರ್ಪ್ ಮಾಡುತ್ತದೆ. ನಿನ್ನ ಹತ್ರ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆ ಕೃಪೆ ನಿನಗೆ ಹೆಲ್ಪ್ ಮಾಡುತ್ತದೆ ಮಾಡಲಿಕ್ಕೆ. ಓಕೆ, ಅದಕ್ಕೋಸ್ಕರ ಆ ಕೃಪೆಯನ್ನು ಪ್ರಜ್ವಲಿಸುವಂತೆ ಮಾಡು, ಅದನ್ನು ಉರಿಯುವಂತೆ ಮಾಡು, ಅದನ್ನು ಅದು ನಿಮ್ಮ ಒಳಗಿಂದ ಇನ್ನರ್ ಮ್ಯಾನ್ನಿಂದ ಅದು ಉರಿಯುವಂತೆ ಮಾಡು.
ಇನ್ನರ್ ಫೈರ್ ಅಂತ ಹೇಳ್ತದೆ. ಓಕೆ, ಹೇಗೆ ಮಾಡುವಂಥದ್ದು? ಯಾವಾಗ ನೀವು ಟಂಗ್ಸಲ್ಲಿ ಮಾತಾಡ್ತೀರಿ, ಸ್ಪಿರಿಟಲ್ ಟಂಗ್ಸಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡ್ತೀರಿ, ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಅಪೊಸ್ತಲ ಪೌಲ್ ಹೇಳ್ತಾನೆ, ನಮ್ಮ ಆತ್ಮವು ಪ್ರಾರ್ಥಿಸುವುದು. ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು, ನನ್ನ ಆತ್ಮವು ದೇವರೊಟ್ಟಿಗೆ ಮಾತಾಡುವಂಥದ್ದು, ನನ್ನ ಆತ್ಮ. ಓಕೆ, 1 Corinthians 14 chapter 14 verse. ಯಾಕಂದರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸದೆ ಹೊರತು ನನ್ನ ಬುದ್ಧಿ ನಿಷ್ಫಲವಾಗುವುದು. ಫಾರ್ ಇಫ್ ಐ ಪ್ರೇ ಇನ್ ಎ ಟಂಗ್ ಮೈ ಸ್ಪಿರಿಟ್ ಪ್ರೈಸ್, ಬಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಅನ್ಫ್ರೂಟ್ಫುಲ್. ಮೈ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಅನ್ಫ್ರೂಟ್ಫುಲ್. ಓಕೆ, ಅಂದರೆ ನನ್ನ ಬುದ್ಧಿ ಅನ್ಫ್ರೂಟ್ಫುಲ್, ನನ್ನ ಬುದ್ಧಿಗೆ ಅರ್ಥ ಆಗೋದಿಲ್ಲ. ಬಟ್ ನಿನ್ನ ಆತ್ಮದಿಂದ ನೀನು ಏನು ಮಾತಾಡುತ್ತಿ ಅದು ದೇವರಿಗೆ ಅರ್ಥ ಆಗ್ತದೆ. ಮತ್ತು ದೇವರ ಆತ್ಮನು ನಮ್ಮ ಆತ್ಮಕ್ಕೆ ಮಾತುಗಳನ್ನು ಕೊಡ್ತಾನೆ. ನನ್ನ ಆತ್ಮ ಆ ಮಾತುಗಳನ್ನು ಪಿಕ್ ಮಾಡ್ತದೆ ಮತ್ತು ದೇವರೊಂದಿಗೆ ಮಾತಾಡುತ್ತದೆ. ಓಕೆ, ನೀನು ಯಾವ ಕರೆಗೆ ಕರೆಯಲ್ಪಟ್ಟಿದೆಯೋ ಆ ಕರೆಯಲ್ಲಿ ನೀನು ಶಾರ್ಪ್ ಆಗುತ್ತೆ. ಓಕೆ, ನೀನು ಆಕ್ಟಿವ್ ಆಗುತ್ತೆ, ನೀನು ಚುರುಕಾಗುತ್ತೆ. ಬಟ್ ಆ ಗ್ರೇಸ್ ನಿನ್ನಲ್ಲಿ, ಆ ಕೃಪೆ ನಿನ್ನನ್ನು ಸಾಮರ್ಥ್ಯಗೊಳಿಸ್ತದೆ, ನಿನ್ನನ್ನು ಬಲಪಡಿಸ್ತದೆ, ನಿನ್ನನ್ನು ಉರಿಯುವಂತೆ ಮಾಡುತ್ತದೆ. ಆ ಒಂದು ಕೆಲಸದಲ್ಲಿ ನೀನು ಎಕ್ಸಲೆಂಟ್ ಆಗಿ ಮಾಡುವಂತೆ, ಪರ್ಫೆಕ್ಟ್ ಆಗಿ ಮಾಡುವಂತೆ ಅದು ಸಹಾಯ ಮಾಡುತ್ತದೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲ್ ತಿಮೋತಿಗೆ ಹೇಳ್ತಾನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಇನ್ನೊಂದು ಕಡೆ ಇರ್ತದೆ 1 Corinthians 4 chapter 14 verse. 1 Corinthians 4 chapter 14. 1 Timothy 4 chapter 14. ಇಲ್ಲಿರ್ತೇನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿದ್ದಲ್ಲ. ಡು ನಾಟ್ ನೆಗ್ಲೆಕ್ಟ್ ದ ಗಿಫ್ಟ್ ದಟ್ ಈಸ್ ಇನ್ ಯು, which was given to you by prophecy, with the laying on of the hands of the eldership. ಒಬ್ಬ ಮ್ಯಾನ್ ಆಫ್ ಗಾಡ್ ನಿನ್ನ ಮೇಲೆ ಒಂದು ವರ್ಡನ್ನು ಮಾತಾಡುತ್ತಾನೆ, ವರ್ಡನ್ನು ಆತನು ಮಾತಾಡುತ್ತಾನೆ, ಕೈ ಇಟ್ಟು ನಿನ್ನ ಮೇಲೆ ವರ್ಡ್ ಮಾತಾಡುತ್ತಾನೆ. ಪ್ರೇರೆ, ಆ ವರ್ಡ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಅದು ನಿನ್ನನ್ನು ಪ್ರೊಡಕ್ಟಿವ್ ಮತ್ತು ಫ್ರೂಟ್ಫುಲ್ ಆಗಿ ಮಾಡುತ್ತದೆ. ಅವನು ಏನು ಮಾತಾಡಿದ್ದಾನೆ ಅದು ನಿನ್ನನ್ನು, ಆ ವಾಕ್ಯ ನಿನ್ನನ್ನು ಮಾಡುತ್ತದೆ. ಅದಕ್ಕೋಸ್ಕರ ನಿನ್ನ ಮೇಲೆ ಹಸ್ತವನ್ನು ಇಟ್ಟಾಗ, ನಿನ್ನನ್ನು ಯಾವುದೇ ಒಂದು ಕೆಲಸಕ್ಕೋಸ್ಕರ ಆರ್ಡೈನ್ ಮಾಡಿದಾಗ, ನಿನ್ನ ಸೀನಿಯರ್ ಮ್ಯಾನ್ ಆಫ್ ಗಾಡ್ ಏನು ಮಾತಾಡುತ್ತಾನೆ ಆ ವಾಕ್ಯಗಳನ್ನು ಗಟ್ಟಿಯಾಗಿ ನೀನು ಹಿಡಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ವಿಲ್ ಮೇಕ್ ಯು ದ್ಯಾಟ್ ವರ್ಡ್. ಇಟ್ ವಿಲ್ ಮೇಕ್ ಯು. ಆ ವಾಕ್ಯ ನಿನ್ನನ್ನು ಮಾಡುತ್ತದೆ. ಇವತ್ತು ಅನೇಕರಿಗೆ ಏನಿದೆ ಅಂತ ಹೇಳಿದ್ರೆ, ಅವರಿಗೆ ಒಂದು ಫೆಮಿಲಿಯರ್ ಆಗಿಬಿಟ್ಟಿದೆ. ತನ್ನ ದೇವಸೇವಕ ಏನು ಅವರ ಮೇಲೆ ಮಾತಾಡಿದ್ದಾನೆ ಅದು ಅವ್ರನ್ನು ಮರೆತು ಬಿಡ್ತಾರೆ. ಅವ್ರಿಗೆ ನೆನಪೇ ಇರೋದಿಲ್ಲ ಏನು ಮಾತಾಡಿದಾನಂತ. ಓಕೆ, ದ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಏನು ನಿಮ್ಮ ಮೇಲೆ ಮಾತಾಡಿದ್ದಾರೆ, ದಟ್ ವರ್ಡ್ ಈಸ್ ಇಂಪಾರ್ಟಿಂಗ್ ಸಮಥಿಂಗ್. ಇಟ್ ವಿಲ್ ಮೇಕ್ ಯು ಪ್ರೊಡಕ್ಟಿವ್ ಅಂಡ್ ಫ್ರೂಟ್ಫುಲ್. ನೀನು ಏನು ಇಲ್ಲದವನು ಏನು ಇರುವ ಹಾಗೆ ಮಾಡುತ್ತದೆ. ಬಟ್ ಅವನು ನಿನ್ನ ಮೇಲೆ ಮಾತಾಡಿದ್ದಾನೆ, ಬಟ್ ನೀನು ಅದನ್ನು ಸ್ಟರ್ ಮಾಡುವಂಥದ್ದು, ನೆನಪು ಮಾಡುವಂಥದ್ದು, ಮೆಲುಕು ಹಾಕುವಂಥದ್ದು ದ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆ ಹಿರಿಯರು ಪ್ರವಾದನೆ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ, ಕೇವಲ ಹಸ್ತ ಇಟ್ಟದಲ್ಲ, ಅವರು ನಿನ್ನ ಮೇಲೆ ಮಾತಾಡಿದ್ದಾರೆ ವರ್ಡನ್ನು, ಅದು ನಿನಗೆ ಕೊಡಲ್ಪಟ್ಟಿದ್ದಲ್ಲ. ಪ್ರೈಸ್ ಗಾಡ್. ಇಲ್ಲಿ ಯಾಕೋಬ ನಾವು ನೋಡ್ತೇವೆ, ತನ್ನ ಎಲ್ಲ ಮಕ್ಕಳಿಗೆ ಆತನು ಪ್ರಾರ್ಥನೆ ಮಾಡುತ್ತಾನೆ. ಯಾಕೋಬ ತನ್ನ ಎಲ್ಲ ಮಕ್ಕಳಿಗೆ ಆತನು ಪ್ರಾರ್ಥನೆ ಮಾಡುತ್ತಾನೆ. ತಂದೆ ಏನು ವರ್ಡ್ ಪ್ರೊಫೆಸಿಯಾಗಿ ಪ್ರವಾದನವಾಗಿ ಅವರು ಡಿಕ್ಲೇರ್ ಮಾಡಿದ ಅದೇ ಅವರ ಜೀವಿತದಲ್ಲಿ ಆಯಿತು. ಇವನ್ ಈಸಾಕ ತನ್ನ 2 ಮಕ್ಕಳಿಗೆ, ಎಸಾವ ಮತ್ತು ಯಾಕೋಬನಿಗೆ ಏನು ವಾಕ್ಯಗಳನ್ನು ನುಡಿದ
ಅದೇ ಅವರ ಜೀವಿತದಲ್ಲಿ ಆಯಿತು. ಮೇ ಬಿ ಆಗಲಿಕ್ಕೆ ಇಂಪಾಸಿಬಲ್ ಆಗಿರ್ಬೋದು, ಬಟ್ ಅದೇ ಆಯಿತು. ಪ್ರೈಸ್ ಗಾಡ್. ಇಲ್ಲಿ ಯಾಕೋಬ ಯೂದನಿಗೆ ಪ್ರೊಫೆಟಿಕ್ ವರ್ಡ್ ಮಾತಾಡುತ್ತಾನೆ. ಏನಂತ ಹೇಳಿದ್ರೆ, ರಾಜದಂಡವನ್ನು ಹಿಡಿಯುವ ನಿನ್ನಲ್ಲಿ ಬರುತ್ತಾನೆ. ಇವರ ಬ್ಯಾಕ್ಗ್ರೌಂಡ್ ಏನಂತ ಹೇಳಿದ್ರೆ, ಇವರು ಕುರುಬರು, ಕುರಿ ಕಾಯುವವರು. ಇವರ ಫ್ಯಾಮಿಲಿಯಲ್ಲಿ ಯಾರು ಕೂಡ ರಾಜನಾಗಲಿಲ್ಲ. ಓಕೆ, ಬಟ್ ಕಿಂಗ್ಶಿಪ್ ಯೂದನಿಗೆ ಹೇಳ್ತಾನೆ, ನಿನ್ನಲ್ಲಿ ಬರುತ್ತದೆ ಕಿಂಗ್ಶಿಪ್. ನಾವು ನೋಡ್ತೇವೆ. ಬಟ್ ಆ ಮಾತುಗಳನ್ನು ನುಡಿದು ಕೆಲವು ವರ್ಷಗಳಾದವು, 400 ವರ್ಷಗಳಾದವು. 400 ವರ್ಷದ ನಂತರ ನಾವು ನೋಡ್ತೇವೆ, ರಾಜ ಬಂದ. ಇಸ್ರೇಲಲ್ಲಿ ಫಸ್ಟ್ ರಾಜ ಬರ್ತಾನೆ, ಸೌಲನು ಬೆಂಜಮಿನ್ ಕುಲದವನು. ಬಟ್ ತಂದೆ ಮಾತಾಡಿದಾನೆ, ರಾಜದಂಡ ಅಂದರೆ ರಾಜತನವು ನಿನ್ನ ಕುಲದಿಂದ ಬರುತ್ತದೆ. ಬಟ್ ನೆಕ್ಸ್ಟ್ ತಂದೆಯ ಮಾತೇ ನೆರವೇರಿತು. ಯಾವುದು ಅಂತ ಹೇಳಿದರೆ, ದಾವೀದನು ಬಂದನು. ದಾವೀದನು ನಾವು ನೋಡ್ತೇವೆ ಯೂದ ಕುಲ. ಪ್ರೈಸ್ ಗಾಡ್. ಅದೇ ರೀತಿ ಇಲ್ಲಿ ಅಪೊಸ್ತಲ ಪೌಲ್ ತಿಮೋತಿಗೆ, ಆ ಒಂದು ಸಭೆಗೆ ಆತನು ಆರ್ಡೈನ್ ಮಾಡಿದಾಗ, ಆತನ ಮೇಲೆ ಹಸ್ತಗಳನ್ನಿಟ್ಟಾಗ, ಒಂದು ಕೆಲಸಕ್ಕೋಸ್ಕರ ಆರ್ಡೈನ್ ಮಾಡಿದಾಗ ನಾವು ನೋಡ್ತೇವೆ, ಅವನ ಮೇಲೆ ಪ್ರೊಫೆಟಿಕ್ ವರ್ಡ್ ಅನ್ನು ಮಾತಾಡಿದ್ದಾನೆ. ಪ್ರೊಫೆಟಿಕ್ ವರ್ಡ್ ಅನ್ನು ಮಾತಾಡಿದ್ದಾನೆ. ಓಕೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ, ನಿನ್ನ ಒಳಗಿರುವ ಕೃಪೆಯನ್ನು ಅಲಕ್ಷ್ಯ ಮಾಡಬೇಡ, ಅದನ್ನು ಪ್ರಜ್ವಲಿಸುವಂತೆ ಮಾಡು. ಸಭಾ ಹಿರಿಯರು ಪ್ರವಾದನೆ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನು ಇಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿದ್ದಿಲ್ಲ. ಓಕೆ, 15ನೇ ವಚನ ಓದುವ. 15ನೇ ವಚನ, ಈ ಕಾರ್ಯಗಳನ್ನು ಸಾಧಿಸುತ್ತರಲ್ಲಿ ಆಸಕ್ತನಾಗಿದೆ, ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೆ ಪ್ರಸಿದ್ಧವಾಗುವುದು. ಮೆಡಿಟೇಟ್ ಆನ್ ದಿಸ್ ಥಿಂಗ್ಸ್, ಗಿವ್ ಯುವರ್ ಸೆಲ್ಫ್ ಎಂಟೈರ್ಲಿ ಟು ದೆಮ್, ದಟ್ ಯುವರ್ ಪ್ರೋಗ್ರೆಸ್ ಮೇ ಬಿ ಎವಿಡೆಂಟ್ ಟು ಆಲ್. ನಿನ್ನ ಅಭಿವೃದ್ಧಿ, ನಿನ್ನ ಪ್ರೋಗ್ರೆಸ್ ಎಲ್ಲರಿಗೆ ಗೊತ್ತಾಗ್ತದೆ. ನಿನ್ನ ಅಭಿವೃದ್ಧಿ ಎಲ್ಲರಿಗೂ ಗೊತ್ತಾಗ್ತದೆ. ಪ್ರೈಸ್ ಗಾಡ್. ಈ ವಚನದಲ್ಲಿ ಸೀರಿಯಸ್ ಆಗಿರೋದು ಬಹಳ ಪ್ರಾಮುಖ್ಯ. ಏನು ನಿನ್ನ ಮೇಲೆ ನುಡಿಯಲ್ಪಟ್ಟಿದೆ, ಅದಕ್ಕೋಸ್ಕರ ಹಸ್ತಾರ್ಪಣೆ ಅಂತ ಹೇಳಿದರೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡಿದರೆ, ತಿಮೋತಿ 5ನೇ ಅಧ್ಯಾಯ 22ನೇ ವಚನ, 5 chapter 22 verse. ಅವಸರದಿಂದ ಯಾರ ತಲೆಯ ಮೇಲೆ ಆದರೂ ಹಸ್ತವನ್ನಿಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ. ಹಾಗೆ ನೇಮಿಸಿದರೆ ಮತ್ತೊಬ್ಬರು ಮಾಡಿದ ಪಾಪದಲ್ಲಿ ನೀನು ಪಾಲುಗಾರನೆಂದು ತೋರಿ ಬಂದಿತ್ತು. ನೀನು ಶುದ್ಧನಾಗಿರುವಂತೆ ಹಾಗೆ ನೋಡಿಕೋ. ಡು ನಾಟ್ ಲೇ ಹ್ಯಾಂಡ್ಸ್ ಆನ್ ಎನಿ ಒನ್ harshly, nor share in other people's sins. Keep yourself pure. ಇಲ್ಲಿ ಅದರ ಅರ್ಥ, ಈ ಸ್ಕ್ರಿಪ್ಚರನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದರೆ, ಯಾರ ಮೇಲೆ ಕೂಡ ಕೈ ಇಡಬೇಡ್ರಿ, ತಲೆಯ ಮೇಲೆ ಕೈ ಇಡಬೇಡ್ರಿ ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಅದು ಹೇಳಲಿಲ್ಲ. ಎಲ್ಲಿ ಹೇಳಲ್ಪಟ್ಟದ್ದು, ಪರ್ಟಿಕ್ಯುಲರ್ಲಿ ಒಂದು ಸಭೆಯ ಉದ್ಯೋಗಕ್ಕೋಸ್ಕರ, ಸಭೆಯ ಆರ್ಡಿನೇಷನ್ ಮಾಡಲಿಕ್ಕೆ, ಒಬ್ಬನನ್ನು ಯಾವುದೊಂದು ಕೆಲಸಕ್ಕೆ ಅವಸರದಿಂದ ನೇಮಿಸಬೇಡ. ಯಾಕೆ, ನೀನು ನೇಮಿಸಿದ ನಂತರ ಅವನು ಏನೇ ಸಂಗತಿಗಳನ್ನು ಮಾಡಿದ, ಏನಾದರೂ ಮಾಡಿದ ಅಂತ ಹೇಳಿದರೆ, ಅದು ನೀನು ಅದರಲ್ಲಿ ಪಾಲುಗಾರನಾಗ್ತಿ. ಓಕೆ, ಯಾವುದೊಂದು ಮಿನಿಸ್ಟ್ರಿಗೆ ಒಬ್ಬ ಸಭಾಪಾಲಕನಾಗಿ ನೀನು ನೇಮಿಸಿದಿ, ಅವನು ಕುಡಿತಾ ಇದ್ದಾನೆ, ಏನೇನೋ ಮಾಡ್ತಾ ಇದ್ದಾನೆ. ಓಕೆ, ಅವನೇನು ಮಾಡಿದ ಮಿಸ್ಟೇಕ್ ಅದು ನಿನ್ನ ಮೇಲೆ. ಅದಕ್ಕೆ ಅವಸರದಿಂದ ಯಾರ ತಲೆಯ ಮೇಲೆ ಅದು ಹಸ್ತವನ್ನಿಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ. ಓಕೆ, ಅದರ ಅರ್ಥ ತಲೆಯ ಮೇಲೆ ಕೈ ಇಡಬಾರದು ಅಂತ ಅರ್ಥ ಅಲ್ಲ. ತಲೆಯ ಮೇಲೆ ಕೈ ಇಡುವುದು, ಬಟ್ ಪರ್ಟಿಕ್ಯುಲರ್ ಒಂದು ಕೆಲಸಕ್ಕೆ, ಒಂದು ಲೀಡರ್ಶಿಪ್ಪಿಗೆ, ಸಭೆಯ ಉದ್ಯೋಗಕ್ಕೆ ಆತನನ್ನು ನೇಮಿಸಿದಾಗ ಆ ಕೃಪಾ ವರ ಅವನ ಮೇಲೆ ವರ್ಗಾವಣೆ ಆಗ್ತದೆ. ಆ ಕೃಪೆ ಆ ವ್ಯಕ್ತಿಯನ್ನು ಎಕ್ಸಲೆಂಟ್ ಮಾಡಿಬಿಡ್ತದೆ. ಮೇ ಬಿ ಆತನು ನೋಬಡಿ ಇರ್ಬೋದು, ಬಟ್ ಆತನು ಸಂಬಡಿ ಆಗ್ತಾನೆ.
ಆ ಕೃಪೆ ಅವನನ್ನು ಪ್ರೊಡಕ್ಟಿವ್ ಮತ್ತು ಫ್ರೂಟ್ಫುಲ್ ಮಾಡ್ತದೆ. ಒಮ್ಮೆ ಕೈ ಇಟ್ಟ ನಂತರ ಅವನ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ನನ್ನ ಮೇಲೆ ಕೈ ಇಟ್ಟಿದ್ದಾರೆ, ನನಗೆ ಬೇಕಾಗಿ ಜೀವಿಸನ್ನು. ಅವನು ಕೈ ಇಟ್ಟ ನಂತರ ಆ ಕೃಪಾವರವನ್ನು ಅವನು ಪ್ರಜ್ವಲಿಸುವಂತೆ ಮಾಡಬೇಕು. ಅದನ್ನು ಆತನು ಮೆಡಿಟೇಟ್ ಮಾಡಬೇಕು. ಐ ಆಮ್ ಎಕ್ಸಲೆಂಟ್, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಜೀಸಸ್ ಕ್ರೈಸ್ಟ್ ಹೂ ಸ್ಟ್ರೆಂಥನ್ ಮೀ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡುವ ಶಕ್ತಿ. ಆಗ ಆ ಕೃಪೆ ಆ ವ್ಯಕ್ತಿಯಲ್ಲಿ ವರ್ಗಾವಣೆ ಆಗ್ತದೆ, ಆಕ್ಟಿವೇಟ್ ಆಗ್ತದೆ, ಪ್ರಜ್ವಲಿಸ್ತದೆ. ಪ್ರೈಸ್ ಗಾಡ್, ಪ್ರಜ್ವಲಿಸ್ತದೆ ಪ್ರಿಯರೇ. ಅದರಿಂದ ದೇವರು ನಮಗೆ ಕೊಟ್ಟಂಥ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. 1 ತಿಮೋತಿ 1:7 ವರ್ಸ್ ಅಲ್ಲಿ, 2 ತಿಮೋತಿ 1:7 ವರ್ಸ್ ಅಲ್ಲಿದೆ. ಓಕೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಶಿಕ್ಷಣಗಳ ಆತ್ಮ ಹೊರತು ಹೇಳಿದನದ ಆತ್ಮ ಅಲ್ಲ. ಇಲ್ಲಿ 6ನೇ ವಚನದಿಂದ ಅವನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. 6 ವರ್ಸಿಂದ ಆತನು ಅಪೋಸ್ತಲ ಪೌಲ್ ಕಂಟಿನ್ಯೂ ಮಾಡ್ತಾನೆ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತಗಳನ್ನು ಇಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ಓಕೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಹೇಳಿದನದ ಆತ್ಮ ಅಲ್ಲ. ನಿನ್ನ ಹತ್ರ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ಮಾಡಲು ಸಾಮರ್ಥ್ಯಪಡಿಸುವಂಥ ಆತ್ಮವಾಗಿದೆ. 2ನೇದು ಪ್ರೀತಿಯ ಆತ್ಮವಾಗಿದೆ. ಏನೇ ನೀನು ಮಾಡ್ತಾ ಇದ್ದಿ ಅದನ್ನು ಪ್ರೀತಿಯಿಂದ ಮಾಡ್ತಾ ಇದ್ದಿ ಅಂತ ಆತ್ಮ ಕೊಡಲ್ಪಟ್ಟಿದೆ. 2ನೇದು ಶಿಕ್ಷಣದ ಆತ್ಮ. ಮೇ ಬಿ ನಿನಗೆ ಆ ವಿಷಯದಲ್ಲಿ ಜ್ಞಾನ ಇರಲಿಕ್ಕಿಲ್ಲ ಏನು ಮಾಡಲಿಕ್ಕೆ, ಬಟ್ ನಿನ್ನನ್ನು ದೇವರು ಕರೆದಾಗ, ದೇವರು ನೇಮಿಸಿದಾಗ ಆ ಒಂದು ಕೆಲಸಕ್ಕೆ ನಿನಗೆ ಆ ಆತ್ಮ ಶಿಕ್ಷಣ ಕೊಡುತ್ತಾನೆ. ಯು ವಿಲ್ ಬಿ ಸೌಂಡ್ ಮೈಂಡ್. ಓಕೆ, ಸೌಂಡ್ ಇರಬೇಕು. ಫಾರ್ ಗಾಡ್ ಡಿಡ್ ನಾಟ್ ಗಿವ್ ಅಸ್ ದ ಸ್ಪಿರಿಟ್ ಆಫ್ ಟಿಮಿಡಿಟಿ, ಆಫ್ cowardice, of craven and cringing and fawing fear, but he has given us a spirit of power and of love and of calm and well balanced mind and discipline and self control ಅಂತ ಹೇಳ್ತದೆ. ಸೆಲ್ಫ್ ಕಂಟ್ರೋಲ್ ನೀವು ಆಂಪ್ಲಿಫೈಡ್ ವರ್ಷನಲ್ಲಿ ಓದಿದರೆ ನಿಮಗೆ ಸಿಗ್ತದೆ. ಶಿಕ್ಷಣದ ಆತ್ಮ ಅಂತ ಹೇಳಿದರೆ ಅಲ್ಲಿ ಕೊಡಲ್ಪಟ್ಟಿದೆ ವೆಲ್ ಬ್ಯಾಲೆನ್ಸ್ಡ್ ಮೈಂಡ್ ಆ್ಯಂಡ್ ಡಿಸಿಪ್ಲೀನ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್. ಓಕೆ, ಅಂದರೆ ಯಾವ ಸಂಗತಿಯನ್ನು ನಿನಗೆ ಮಾಡಲಿಕ್ಕೆ ಯಾವುದಕ್ಕೆ ದೇವರು ನೇಮಿಸ್ತಾನೋ ಅದಕ್ಕೆ ಅಪೊಸ್ತಲ ಪೌಲ ತಿಮೋತಿಗೆ ಹೇಳ್ತಾನೆ. ಯಾಕಂತ ಹೇಳಿದರೆ ಆ ಸಭೆ ನಾವು ನೋಡ್ತೇವೆ, ಅಪೊಸ್ತಲ್ ತಿಮೋತಿಗೆ ಅಲ್ಲಿ ವಿರೋಧ ಮಾತಾಡ್ತಾ ಇದ್ದರು, ಹೇಳಿದು ಕೇಳ್ತಿರಲಿಲ್ಲ. ಆಗ ಅವನು ಎನ್ಕರೇಜ್ ಮಾಡ್ತಾನೆ, ನಿನ್ನನ್ನು ದೇವರು ಯಾವುದಕ್ಕೆ ನೇಮಿಸ್ತಾನೆ, ನಿನ್ನ ಕರೆ ಏನು, ದೇವರು ನಿನಗೆ ಎಂಥ ಆತ್ಮ ಕೊಟ್ಟಿದ್ದಾನೆ, ಎಂಥ ವರ ನಿನ್ನ ಒಳಗಿದೆ. ಇಲ್ಲಿ ಅಪೊಸ್ತಲ್ ಪೌಲ್ ತಿಮೋತಿಗೆ ಆತನು ಮಾತಾಡುತ್ತಾನೆ. ಪ್ರೈಸ್ ಗಾಡ್. ಪ್ರೇರೆ, ಈ ಕೆಲವು ವಚನಗಳು ನಮಗೆ ಕೂಡ ಅಪ್ಲೈ ಆಗುತ್ತವೆ. ಓಕೆ, ಸತ್ಯವೇದದಲ್ಲಿ ಎಲ್ಲ ವಚನಗಳು ನಮಗೆ ಅಪ್ಲೈ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಬರೆಯುವಾಗ ನೀನು ಬರುವಾಗ ಕೆಲವು ಕಾಗದವನ್ನು ತಂದು ಬಾ ಅಂತ ಹೇಳ್ತಾನೆ, ಅದು ನಮಗೆ ಅಪ್ಲೈ ಆಗೋದಿಲ್ಲ. ನಮಗೆ ಹೇಳಿದ್ದಲ್ಲ, ತಿಮೋತಿಗೆ ಹೇಳಿದ್ದದು. ನಾವು ನೀನು ಬರುವಾಗ ಕೆಲವು ಕಾಗದವನ್ನು ತಂದು ಬಾ ಅಂತ ಹೇಳ್ತಾನೆ. ಓಕೆ, ಪತ್ರಿಕೆಯನ್ನು ಓದಿಸು ಅಂತ ಹೇಳ್ತಾನೆ. ಓಕೆ, ಬಟ್ ಕೆಲವು ವಚನಗಳು ನಾವು ಓದುವಾಗ ನಮಗೂ ಕೂಡ ಅಪ್ಲೈ ಆಗ್ತದೆ. ಪವಿತ್ರಾತ್ಮನು ಅವರಲ್ಲಿ ಹೇಗೆ ಕೆಲಸ ಮಾಡಿದಾನೋ ನಮ್ಮಲ್ಲಿ ಕೂಡ ಆತನು ಕೆಲಸ ಮಾಡುತ್ತಾನೆ. ಓಕೆ ಪ್ರೇರೆ, ಯಾರನ್ನು ವೀಕ್ಷಿಸ್ತಾ ಇದ್ದೀರಿ, ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಜಸ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ. ಅಥವಾ ಯಾರು ನೀವು ಸೇವೆ ಮಾಡ್ತಾ ಇದ್ದೀರಿ, ಎಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೋ, ಐ ವಿಲ್ ಪ್ರೇ ಫಾರ್ ಯು, ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ನಿಮ್ಮಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡಿ, ಅದನ್ನು ಪ್ರಜ್ವಲಿಸುವಂತೆ ಮಾಡಿರಿ. ದೇವರು ನಿಮಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್. ತಂದೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಲಿಲ್ವೋ, ನಿನ್ನ ವಾಕ್ಯ ಹೇಳ್ತದೆ ನೀನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಿ, ಅದಕ್ಕೋಸ್ಕರ ಸ್ತೋತ್ರ.
ಜಸ್ಟ್ ನನ್ನೊಟ್ಟಿಗೆ ನೀವು ಅಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟು, ಆತ ನಮಗೋಸ್ಕರ ಸತ್ತು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನ ಆದನು. ನಾವು ನಂಬುತ್ತೇವೆ, ನಮ್ಮ ಹೃದಯದಲ್ಲಿ ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಮತ್ತು ಬಾಯಿಂದ ನಾವು ಅರಿಕೆ ಮಾಡ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ಥ್ಯಾಂಕ್ ಯು ಫಾದರ್. ತಂದೆ, ಯಾರೆಲ್ಲ ಸೇವೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಅಂತರ್ಯದಲ್ಲಿ ಪ್ರಜ್ವಲಿಸಲಿ, ಉರಿಯಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಅವರಿಗೆ ಯಾವ ಕರೆಗೆ ನೀನು ಕರೆದಿದ್ಯೋ ಆ ಕರೆಯಲ್ಲಿ ಅವರು ನೆಲೆಗೊಂಡು ಅನೇಕರಿಗೆ ಅವರ ಆಶೀರ್ವಾದ ಆಗಲೆಂದು ಪ್ರಾರ್ಥಿಸ್ತೇನೆ. ಐ ಬ್ಲೆಸ್ ದೆಮ್ ಓ ಗಾಡ್. ಐ ರಿಲೀಸ್ ಯುವರ್ ಗ್ರೇಸ್, ಯುವರ್ ಅನಾಯಿಂಟಿಂಗ್ ಫಾರ್ ದ ಲೈಫ್ ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್.